ಇದು ಬೆಳಗಿನ ಜಾವ 2:30 ಸುಮಾರಿಗೆ ಅಹಮದಾಬಾದ್ ಏರ್ಪೋರ್ಟು. ಈ ಏರ್ಪೋರ್ಟ್ ಹೇಗಿದೆ ಅಂತ ಸ್ವಲ್ಪ ಹೀಗೆ ತಿಳ್ಕೊಳ್ಳೋಣ ಬನ್ನಿ. ಬೆಳಗಿನ ಜಾವ ಸೈಲೆಂಟಾಗಿ ಇತ್ತು, ತುಂಬಾ ಸೈಲೆಂಟಾಗಿ. ಏರ್ಪೋರ್ಟಲ್ಲಿ ಜಾಸ್ತಿ ಜನ ಇರಲಿಲ್ಲ, ರಶ್ ಇರಲಿಲ್ಲ. ಹೇಗಿದೆ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಅಹಮದಾಬಾದ್ ಟು ಬೆಂಗಳೂರಿಗೆ ಹೋಗುವಂಥ ಒಂದು ಇದು ಅಹಮದಾಬಾದ್ ಏರ್ಪೋರ್ಟು. ಇಲ್ಲಿಂದ ಬೆಂಗಳೂರಿಗೆ ಹೋಗುವಂಥದ್ದು. ಅಕಾಸ ಏರ್ವೇನಲ್ಲಿ ನಾವು ಬೆಂಗಳೂರಿಗೆ ಹೋಗಿದ್ವಿ ರೀಸೆಂಟಾಗಿ. ಆ್ಯಕ್ಚುಲಿ ನಮ್ಮದು 4:50 ಬೆಳಗಿನ ಜಾವ ಸುಮಾರು, ಅಂದರೆ ಬೆಳಗ್ಗೆ ಇನ್ನೂ ಪೂರ ಆಗಲ್ಲ, ಅರ್ಲಿ ಮಾರ್ನಿಂಗ್ ಅಂತ ಹೇಳ್ಬೋದು. 4:50ಕ್ಕೆ ಫ್ಲೈಟ್ ಇತ್ತು. ನಾವು ಮನೆಯಿಂದ 2 ಗಂಟೆಗೆ ಅಲ್ಲಿ 2:15ಗೆ ರೀಚ್ ಆಗಿದ್ದು ಅಹಮದಾಬಾದ್ ಏರ್ಪೋರ್ಟಿಗೆ. ಅಲ್ಲಿ ಒಂದು 2:30 ಗಂಟೆ ಮೊದಲೇ ಬರಬೇಕು ಅಂತ ಹೇಳಿದ್ರು. ಸಾಮಾನ್ಯವಾಗಿ ಯೂಶ್ವಲಿ 1 ರಿಂದ 1:30 ಗಂಟೆ ಮೊದಲೇ ಇರಬೇಕಾಗುತ್ತೆ. ಈ ಸರಿ ಆಗಸ್ಟ್ 15 ಇರೋದರಿಂದ, ನಾವು ಹಿಂದಿನ ದಿನ ಹೊರಟಿರೋದ್ರಿಂದ ನಮಗೆ 2-2:30 ಗಂಟೆ ಮೊದಲೇ ಅಲ್ಲಿ ಏರ್ಪೋರ್ಟಲ್ಲಿ ಇರಬೇಕು ಅಂತ ಮೆಸೇಜ್ ಬಂದಿತ್ತು. ಸೊ ನಾವು ಮೊದಲೇ ಅಲ್ಲಿ ಹೋಗಿ ನಿಂತ್ಕೊಂಡು ವೇಟ್ ಮಾಡ್ತಾಯಿದ್ವಿ. ಆಮೇಲೆ ಬೋರ್ಡಿಂಗ್ ಪಾಸು ಎಲ್ಲ ಮಾಡಿಸ್ಕೊಂಡು ಒಳಗೆ ಹೋಗೋ ತನಕ, ಅಂದರೆ ಸಾಮಾನ್ಯವಾಗಿ 1.5-2 ತಾಸು ಅಲ್ಲೇ ಕೂತ್ಕೊಳ್ಳೋದು. ಅಲ್ಲೇ ಮಲ್ಕೊಂಡು ಸ್ವಲ್ಪ ನಿದ್ದೆ ಮಾಡ್ತಾಯಿದ್ವಿ. ಆಮೇಲೆ 4:50ಕ್ಕೆ ನಾವು ಫ್ಲೈಟ್ ಹತ್ತಿದ್ವಿ. ಫ್ಲೈಟ್ ಹತ್ತಿ ನೋಡಿ, ಮುಂದೆ ಈ ಏರ್ಪೋರ್ಟ್ ಅಂತೂ ಈಗ ಈ ಥರ ನೋಡ್ತಾ ಹೋಗಿ. ಅಹಮದಾಬಾದ್ ಏರ್ಪೋರ್ಟು ಎಷ್ಟು ಶಾಂತವಾಗಿ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಹಮದಾಬಾದ್ ಏರ್ಪೋರ್ಟಿನ ಹೆಸರು ನಿಮಗೆ ಗೊತ್ತಾ? ಅಹಮದಾಬಾದ್ ಏರ್ಪೋರ್ಟಿನ ಹೆಸರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಹಾಗೆ ಇದು ತುಂಬ ಕ್ಲೀನಾಗಿ, ಡೀಸೆಂಟಾಗಿ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಾನು ಮೊದಲು ಹೋಗಿದ್ದೆ, ಇದು ಸೆಕೆಂಡ್ ಟೈಮು. ಫಸ್ಟು ಈ 2 ವರ್ಷದ ಹಿಂದೆ ಹೋಗಿದ್ದೆ, ಈಗ ಮತ್ತೊಮ್ಮೆ ಹೋಗುವಂಥ ಚಾನ್ಸು. ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಲಿಕ್ಕೆ 2.5 ಗಂಟೆ ಬೇಕಾಗತ್ತೆ. ಸೊ ಈಗ ಇಲ್ಲೆಲ್ಲ ನೋಡಿ, ಚೇರೆಲ್ಲ ಖಾಲಿ ಇದೆ, ತುಂಬ ಚೆನ್ನಾಗಿದೆ. ಇದು ಎಸ್ಕಲೇಟ್ರಲ್ಲಿ, ಅಂದರೆ ಮೇಲ್ಗಡೆಯಿಂದ ಅಲ್ಲಿ ಮೇಲೆ ನಾವು ಜನರೆಲ್ಲ ಕೂತ್ಕೊಳ್ಳೋಕ್ಕೆ, ಪ್ಯಾಸೆಂಜರ್ಗೆ. ಕೆಳಗಡೆ ಬಾಕಿ ಅವ್ರ ಆಫೀಸ್ ಸ್ಟಾಫ್ ಎಲ್ಲ ಕೆಲಸ ಮಾಡುವಂಥದ್ದೆಲ್ಲ ಇರುತ್ತೆ. ಆಮೇಲೆ ಅಲ್ಲಿ ಬೋರ್ಡಿಂಗ್ ಪಾಸ್ ಎಲ್ಲ ಅದೆಲ್ಲ ನಡೆಯುತ್ತೆ. ಆಮೇಲೆ ನಾವು ಬರುವಾಗ ಅಲ್ಲಿ ಏರ್ಪೋರ್ಟು ಒಳಗಡೆ, ಅಂದರೆ ಫ್ಲೈಟ್ ಹತ್ತೋದಕ್ಕೆ ಹೋಗೋದು. ಈಗ ನಾವು ಈಗ ಹತ್ತಲಿಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಎಷ್ಟೊಂದು ವಿಮಾನಗಳು ನಿಂತ್ಕೊಂಡಿವೆ ಗೊತ್ತಾ. ಎಲ್ಲ ಇನ್ನೂ ಬೆಳಕು ಆಗಿಲ್ಲ, ಇನ್ನೂ 5 ಗಂಟೆ ಸುಮಾರು, ಹತ್ತಿರ 5 ಗಂಟೆ ಆಗ್ತಾ ಇದೆ. ಅಂದರೆ 4:50ಕ್ಕೆ ಫ್ಲೈಟ್ ಇತ್ತು. ಆಲ್ಮೋಸ್ಟು ಕರೆಕ್ಟ್ ಟೈಮ್, ಆನ್ ಟೈಮಿಗೆ ಫ್ಲೈಟ್ ಟೇಕ್ ಆಫ್ ಆಗಿದೆ. 5 ಗಂಟೆ ಅಂದರೆ ಟೇಕ್ ಆಫ್ ಆಗಿಬಿಟ್ಟಿದೆ. ಇಲ್ಲ, ಇನ್ನೂ ಲೈಟು ಇನ್ನೂ ಕರೆಕ್ಟಾಗಿ ಬೆಳಕಾಗಿಲ್ಲ. ತುಂಬ ಚೆನ್ನಾಗಿ, ಒಂಥರ ಕೂಲಾಗಿ, ಸ್ವಲ್ಪ ವೆದರ್ ಸಹ ಪ್ಲೆಸೆಂಟಾಗಿ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನೋಡಿ, ನೀವು ಹೋಗ್ತಾ ಇರೋದನ್ನು ಹೀಗೆ ಎಂಜಾಯ್ ಮಾಡಿ, ನಮ್ಮ ಜೊತೆ ನೀವು ಜರ್ನಿ ಮಾಡಿ. ಲೈಟಿಂಗು ಎಲ್ಲ ಎಷ್ಟು ಚೆನ್ನಾಗಿದೆ. ಈಗ ಜಸ್ಟು ಟೇಕ್ ಆಫ್ ಆಗ್ತಾ, ಇನ್ನೂ ರನ್ವೇ ಇನ್ನೂ ಬಿಟ್ಟಿಲ್ಲ, ಅಂದರೆ ಇನ್ನೂ ಜಸ್ಟ್ ರನ್ವೇನಲ್ಲೇ ಹೋಗ್ತಾ ಇದೆ. ಟೇಕ್ ಆಫ್ ಆಗಲಿಕ್ಕೆ ಮಿನಿಮಮ್ 10 ನಿಮಿಷ ಹಿಡಿಯುತ್ತೆ. ಮಿನಿಮಮ್ 10 ನಿಮಿಷ ಅಂತೂ ಬೇಕೇ ಬೇಕು. ಒಂದು ಏರ್ಪೋರ್ಟಿಂದ ರನ್ವೇನ ಬಿಟ್ಟು ಮೇಲೆ ಹೋಗಲಿಕ್ಕೆ, ವಿಮಾನ ಹಾರಲಿಕ್ಕೆ 10 ರಿಂದ 15 ನಿಮಿಷ ಆದರೂ ಬೇಕೇ ಬೇಕು. ಅಷ್ಟರ ತನಕನೂ ಅದು ರನ್ವೇನಲ್ಲೇ ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಆಮೇಲೆ ಟೇಕ್ ಆಫ್ ಆಗುತ್ತೆ. ಈಗ ಸ್ವಲ್ಪನೇ ಟೇಕ್ ಆಫ್ ಆಗ್ತಾ ಇದೆ ನೋಡಿ. ಇದೆಲ್ಲ ಒಂಚೂರು ಸಿಟಿದು, ಅಂದರೆ ಏರ್ಪೋರ್ಟಿಂದ ಲೈಟ್, ಹೊರಗಡೆ ಎಲ್ಲ ಲೈಟ್ ಕಾಣಿಸ್ತಾ ಇದೆಯಲ್ವ. ನಮಗನ್ಸುತ್ತೆ ತುಂಬ ಸ್ಲೋ ಹೋಗ್ತಾ ಇದೆ ಅಂತ, ಆದರೆ ಅದು ತುಂಬಾ ಫಾಸ್ಟ್ ಇರುತ್ತೆ. ಟೇಕ್ ಆಫ್ ಆಗುವಾಗ ಅಷ್ಟೊಂದು ಫಾಸ್ಟ್ ಇರಲ್ಲ. ನೋಡಿ, ಎಷ್ಟು ಲೈಟೆಲ್ಲ ಜಿಗಿ ಒಂಥರ ಚಿಕ್ಕಮಕ್ಕ ಒಂದು ಲೈಟ್ ಹೇಗೆ ಬರ್ತಾ ಇದೆಯಲ್ವ. ಏನು ಬೆಳಗಾಗಿಲ್ಲ, ತುಂಬ ಚೆನ್ನಾಗಿ. ಏನೋ ಒಂಥರ ಖುಷಿ, ಏನೋ ಎಕ್ಸೈಟ್ಮೆಂಟು. ನನಗಂತೂ ಫ್ಲೈಟಲ್ಲಿ ಹೋಗುವಾಗ ಹೇಳೋಕ್ಕಾಗಲ್ಲ, ಅದು ತುಂಬ ಸೌಂಡು, ಅದ್ರ ಒಂಥರ ಚೆನ್ನಾಗಿರುತ್ತೆ. ಅದು ಈಗ ಬೆಳಗಿನ ಜಾವ, ಈಗ ಇನ್ನೇನು ಸೂರ್ಯ ಉದಯ ಆಗುವಂಥದ್ದು ಬೆಳಗ್ಗೆ. ಆ ಸನ್ರೈಸ್ ನೋಡೋದಕ್ಕಂತೂ ಅದ್ಭುತ ಸೀನ್ರಿ ಫ್ರೆಂಡ್ಸ್. ಅದು ಬೆಂಗಳೂರು ನಿಯರ್ ಹತ್ತಿರ ಸುಮಾರು ಬೆಂಗಳೂರಿಗೆ ಹೋಗೋ ಟೈಮ್ನಲ್ಲಿ, ಅಂದರೆ ಇನ್ನೂ ಬೆಂಗಳೂರು ಬರಲಿಕ್ಕೆ ಒಂದು ಸ್ವಲ್ಪ ಟೈಮ್ ಇತ್ತು. ಆವಾಗ ಸನ್ರೈಸ್ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಇದು ನೋಡಿ, ಇನ್ನೂ ಟೇಕ್ ಆಫ್ ಆಗೋದ್ರಲ್ಲೇ ಇದೆ. ನಿಧಾನಕ್ಕಾಗಿ ಮೇಲೆ ಇರ್ತಾಯಿದೆ, ಒಂದೇ ಸರಿ ಮೇಲೆ ಇರಲ್ಲ ಅದು. ಅದಕ್ಕೂ ಒಂದು ರನ್ವೇನ ತಗೊಳ್ಬೇಕು. ಅದರ ದೂರ ಇರುತ್ತೆ. ಈಗ ಏರ್ವೇ ಅಂದರೆ ಹೇಗೆ ಅಂತಂದರೆ, ತುಂಬ ನಾನು ಹೇಳೋಕ್ಕಾಗಲ್ಲ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡೋದು.
ಏರ್ಪೋರ್ಟಿಂದ ಸುಮಾರು ಒಂದು 5-6 ಕಿಲೋಮೀಟ್ರ್ ತನಕ ಹಾಗೆ ಅದು ಹೋಗ್ತಾ ಇರುತ್ತೆ. ಆಮೇಲೆ ನಿಧಾನಕ್ಕೆ ಮೇಲೆ ತೊಗೊಂಡು ಟೇಕ್ ಆಫ್ ಆಗುತ್ತೆ. ಅಷ್ಟು ಈಗಂತೂ ಮೇಲೆ ಏರಿದೆ ಈಗ. ಸೊ ಕಾಶಿ ಮೇಲೆ ಹೋಗಿ ಆಮೇಲೆ ನೋಡಿದ್ರೆ ಇಷ್ಟಿಷ್ಟೇ ಸಣ್ಣಕ್ಕೆ ಕಾಣೋದು, ಎಂಥ ಚೆನ್ನಾಗಿ ಕಾಣಿಸುತ್ತೆ. ಒಮ್ಮೆ ಆದರೂ ಜೀವನದಲ್ಲಿ ಏರೋಪ್ಲೇನಲ್ಲಿ ಅನುಭವ ಮಾಡ್ಕೋಬೇಕು. ಈ ಎಕ್ಸ್ಪೀರಿಯೆನ್ಸು ಒಂದು ತುಂಬಾ ಖುಷಿ ಕೊಡುತ್ತೆ ಖಂಡಿತ ಇದು. ಅದು ಮತ್ತು ಏನು ಗೊತ್ತಾ, ತುಂಬ ದೂರದ ಜರ್ನಿ ಇರುವಾಗ ನಾವು ಫ್ಲೈಟಲ್ಲಿ ಹೋಗೋದು ಒಳ್ಳೆಯದು. ಈಗ ಒಂದು 10-12 ತಾಸು ಹೋಗ್ತೀವಿ, 15 ತಾಸು ಹೋಗ್ತೀವಿ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈ ಬೆಂಗಳೂರಂತಹ ದೊಡ್ಡ ಇಲ್ಲಿಂದ ಇಷ್ಟು ದೂರ ಜರ್ನಿ ಎಲ್ಲ ನಾವು ಟ್ರೈನಲ್ಲೆಲ್ಲ ಆಗಲ್ಲ. ಅದು ಏನಿದ್ರು ಫ್ಲೈಟಲ್ಲೇ ಹೋಗೋದು. ಈಗ ಟೇಕ್ ಆಫ್ ಆಗಿದೆ ನೋಡಿ, ಹೋಗ್ತಾ ಇದ್ದೀನಿ. ಹೀಗೆ ನನ್ನ ಜರ್ನಿ ನೀವು ಎಂಜಾಯ್ ಮಾಡಿ. ಮುಂದೆ ನಿಮಗೆ ಬೆಂಗಳೂರು ಹತ್ತಿರ ಬಂದಾಗ ನಾನು ನಿಮಗೆ ಹೇಳ್ತೀನಿ ಸನ್ರೈಸ್ ಹೇಗಿತ್ತು ಅಂತ, ಅದನ್ನು ನೋಡಿ ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿತ್ತು. ನಮ್ಮ ಸೀಟಿನ ಹಿಂದುಗಡೆನೇ ಒಂದು ಹುಡುಗಿ, ಒಬ್ಬಳು ಸಣ್ಣ ಹುಡುಗಿ ಕೂತಿದ್ದು ತುಂಬ ಮಾತಾಡ್ತಾ ಇದ್ದು. ಎಷ್ಟು ಚೂಟಿಯಾಗಿತ್ತು ಗೊತ್ತಾ, ನಿಮಗೆ ಅದು ಕೇಳಿಸ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಮಾತಾಡ್ತಾ ಇತ್ತು ಆ ಪಾಪು. ಸುಮಾರು ಒಂದು 4-5 ವರ್ಷದ ಪಾಪು ಅದು. ನಮ್ಮ ಫ್ಲೈಟು 5 o'clock ಟೇಕ್ ಆಫ್ ಆಗಿ 7 7:15 ಅಂದರೆ ಲ್ಯಾಂಡ್ ಆಗಿದೆ. ಸುಮಾರು 2.5 ಗಂಟೆ ಇಲ್ಲಿಂದ ಅಂದರೆ ಅಹಮದಾಬಾದಿಂದ ಬೆಂಗಳೂರಿಗೆ ಹೋಗಲಿಕ್ಕೆ 2.5 ಗಂಟೆ ಬೇಕು. ಇದು ಆಕಾಶ್ ಏರ್ವೇ ಇತ್ತು. ಆಮೇಲೆ ಲ್ಯಾಂಡಿಂಗಂದು ಸ್ವಲ್ಪ ನಾನು ನಿದ್ದೆ ಬಂದುಬಿಟ್ಟಿತ್ತು, ಅಷ್ಟೊಂದು ನನಗೆ ಆವಾಗ ಮಾಡಲಿಕ್ಕೆ ಆಗಿಲ್ಲ. ತುಂಬ ಅಂದ್ಕೊಂಡಿದ್ದೆ ಲ್ಯಾಂಡಿಂಗ್ ಟೈಮಲ್ಲಿ, ಅದ್ರ ಲಾಸ್ಟಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸನ್ರೈಸ್ ಆಗೋದು ಇಂಥ ಚೆನ್ನಾಗಿತ್ತಲ್ಲ, ಅದೆಲ್ಲ ನೀವು ನೋಡಿ. ಆಮೇಲೆ ಲ್ಯಾಂಡ್ ಆಗಿ ಬೆಂಗಳೂರಲ್ಲಿ ಏರ್ಪೋರ್ಟಲ್ಲಿ ಎಷ್ಟೊಂದು ವಿಮಾನಗಳು ಕಾಣಿಸುತ್ತೆ. ಇಂಟರ್ನ್ಯಾಷನಲ್ ದೊಡ್ಡ ಏರ್ಪೋರ್ಟ್ ಬೆಂಗಳೂರು ಅಂತ ಕೇಳಬೇಕಾದ್ರೆ ತುಂಬಾ ದೊಡ್ಡ ಏರ್ಪೋರ್ಟ್. ನೋಡಿ ಮೇಲೆ ಈಗ ಫುಲ್ ಮೇಲೆ ಹೋಗ್ತಾ ಇದೆ. ಇಷ್ಟು ಚೆನ್ನಾಗಿ ಲೈಟಿಂಗ್, ಇಷ್ಟೇ ಸಣ್ಣಕ್ಕೆ ಹೇಗೆ ನಕ್ಷತ್ರಗಳ ಹಾಗೆ ಕಾಣಿಸ್ತಾ ಇದೆ ಅಲ್ವಾ. ಒಂದು ವಿಮಾನಿನ ಒಂದು ವಿಂಗ್ ಒಂದು ಕಾಣಿಸ್ತಾ ಇದೆ ನೋಡಿ. ನಿಧಾನಕ್ಕೆ ಸೂರ್ಯ ಉದಯ ಆಗ್ತಾ ಇರೋದಕ್ಕೆ ಕಾಣಿಸ್ತಾ ಇದೆ. ಸ್ವಲ್ಪ ಹೊತ್ತರಲ್ಲೇ ಈಗ ಸೂರ್ಯ ಬಂದುಬಿಡ್ತಾನೆ ನೋಡಿ. ನೋಡ್ತಾ ಹೋಗಿ ಎಂಜಾಯ್ ಮಾಡಿದ್ವಿ. ಲೈಟು ರೆಕ್ಕೆದು ಹೆಂಗೆ ಹೊಳಿತಾ ಇದೆ ಅಲ್ವಾ. ಸನ್ರೈಸ್ ಆಗ್ತಾ ಇರುವ ದೃಶ್ಯ ಎಷ್ಟು ಚೆನ್ನಾಗಿದೆ. ಅದ್ಭುತವಾದ ಒಂದು ಸುಂದರವಾದ ನೋಟ ನೋಡಿ ಎಂಜಾಯ್ ಮಾಡಿ. ಹಾಗೂ ನಾವು ಎಲ್ಲೆಲ್ಲೋ ಒಂದು ದೊಡ್ಡ ಹೈಟೆಡ್ ಪ್ಲೇಸಲ್ಲಿ ಹೋಗಿ ನಾವು ಸನ್ರೈಸನ್ನು ಸನ್ಸೆಟ್ಟನ್ನು ನೋಡಲಿಕ್ಕೆ ಇಷ್ಟಪಡ್ತೀವಿ. ಆದರೆ ಇಲ್ಲೇ ನೋಡಿದರೆ ಸಾಕು, ಎಂಥ ಚೆನ್ನಾಗಿ ನೋಡಿ ಹೇಗೆ ಸೂರ್ಯ ಉದಯಿಸ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದ್ಭುತವಾದ ಒಂದು ಸುಂದರವಾದ ನೋಟ ಸೂರ್ಯೋದಯದ್ದು. ಈಗ ಬೆಂಗಳೂರಲ್ಲಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿರೋದು. ಜಸ್ಟ್ ಲ್ಯಾಂಡ್ ಆಗಿ ನೋಡಿ ಇಷ್ಟೊಂದು ವಿಮಾನಗಳು ಅಲ್ಲಿಂದ ಅಲ್ಲಿವರೆಗೂ ಸಾಲಾಗಿ ಏರೋಪ್ಲೇನ್ಗಳನ್ನು ಇಟ್ಕೊಂಡಿರೋದನ್ನು ಕಾಣಿಸ್ತಿರ್ಬೋದು. ಈ ಥರ ಒಂದು ಆ ಥರ ಒಂದು ಸ್ಟೆಪ್ಸ್ ಇರುತ್ತಲ್ಲ, ಅಲ್ಲಿ ನಾವು ಹತ್ತಿ ಹೋಗಬೇಕಾಗತ್ತೆ. ಅಲ್ಲಿಂದ ಆಮೇಲೆ ಒಳಗಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದೊಂದು ಇದಕ್ಕೆ ಒಂದೊಂದು ಮನೆ ಥರ ಇಲ್ಲಿ ನೋಡಿ ಹೀಗೆ ಹತ್ತೋದು, ಅದು ಸ್ಟೇರ್ಸ್ ಎಲ್ಲ ಇರುತ್ತಲ್ವ. ಅದು ಈಗ ಲ್ಯಾಂಡ್ ಆಗಿದೆ ನಮ್ಮ ಫ್ಲೈಟು. ನಾವಿಲ್ಲಿ ಬಂದ್ವಿ ನೋಡಿ. ಇಷ್ಟೊಂದು ವಿಮಾನಗಳೆಲ್ಲ ಬೇರೆ ಬೇರೆ ವಿಮಾನಗಳು ನಿಂತ್ಕೊಂಡಿವೆ ಅಲ್ವಾ. ದೊಡ್ಡ ರೆಕ್ಕೆಗಳನ್ನು ಬಿಚ್ಚಿ ಅಲ್ಲಿ ಹತ್ತೋದಕ್ಕೆ ಈ ಥರ ಮಾಡಿರ್ತಾರೆ. ಅಲ್ಲಿಂದ ನಾವು ಹೋಗಬೇಕಾಗುತ್ತೆ. ಸೊ ನಿಮಗೆ ನನ್ನ ಇದು ಹೇಗೆ ಅನ್ನಿಸ್ತು ಅಂತ ಹೇಳಿ. ಟೇಕ್ ಆಫಿಂದ ಲ್ಯಾಂಡ್ ಆಗೋವರೆಗೂ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.